ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಹೇಗೆ ಅಂದ್ರೆ ನಾಳೆ ಸ್ನೇಹಮಯಿ ಕೃಷ್ಣ ಅವರು ದಾಖಲು ಮಾಡಿದಂತಹ ಅರ್ಜಿಯ ಆದೇಶ ಬರಲಿತ್ತು. ಆ ಆದೇಶದ ಮೇಲೆ ಎಫ್ಐಆರ್ ಕೂಡ ದಾಖಲಾಗೋ ಸಾಧ್ಯತೆ ಇತ್ತು. ನಾಳಿದ್ದು ಟಿಜೆ ಅಬ್ರಹಾಂ ದಾಖಲು ಮಾಡಿದಂತಹ ಅರ್ಜಿಯ ವಿಚಾರಣೆ ನಡೆಯಬೇಕಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಸಿದ ಬಳಿಕ ನಾಳೆ ಏನು ಆದೇಶ ಬರಲಿತ್ತು ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಅನ್ನು ಹಾಕಿದ್ದಾರೆ. ಅರ್ಥಾತ್ 29ನೇ ತಾರೀಕಿನವರೆಗೂ ಯಾವುದೇ ವಿಚಾರಣೆ ಅಥವಾ ಆದೇಶವನ್ನ ಮಾಡುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ. ಬೀಸೋ ದೊಣ್ಣೆಯಿಂದ ಈ ಮೂಲಕವಾಗಿ ಸಿಎಂ ಪಾರಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಅನ್ನ ಹೈಕೋರ್ಟ್ ಕೊಟ್ಟಿದೆ. ಆಗಸ್ಟ್ 29ರವರೆಗೆ ಸಿಎಂ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡುವಂತಿಲ್ಲ ಅನ್ನೋದನ್ನ ತಿಳಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ಕೊಟ್ಟಿರುವಂತಹ ತಡೆ ಇದು. ಆಗಸ್ಟ್ 29ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಸ್ನೇಹಮಯಿ ಕೃಷ್ಣ ಎಂಬುವರು ಒಂದು ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ಈ ದೂರಿನ ಆಧಾರದ ಮೇಲೆ ನಾಳೆ ವಿಚಾರಣೆ ಈಗಾಗಲೇ ಆಗಿತ್ತು, ಅದರ ಆದೇಶ ಬರೋದಿತ್ತು. ನಾಳಿದ್ದು ಟಿಜೆ ಅಬ್ರಹಾಂ ಅವರು ದಾಖಲು ಮಾಡಿದಂತಹ ಅರ್ಜಿಯ ವಿಚಾರಣೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೈಗೆತ್ತಿಕೊಳ್ಳೋದಿತ್ತು. ಇದರ ಬೆನ್ನಲ್ಲೇ ಒಂದು ಆತಂಕ ಇತ್ತು. ಆ ಒಂದು ಆದೇಶದ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಇವತ್ತು ಮಧ್ಯಂತರ ಆದೇಶವನ್ನ ಕೊಡಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರ ವಕೀಲರು ಹೈಕೋರ್ಟ್ನಲ್ಲಿ ಸುದೀರ್ಘ ವಾದವನ್ನ ಮಂಡಿಸಿದ್ರು. ಆದ್ರೆ ಮಧ್ಯಂತರ ಆದೇಶವನ್ನ ಕೊಡಬಾರದು ಅಂತ ತುಷಾರ್ ಮೆಹ್ತಾ ಸೇರಿದಂತೆ ದೂರುದಾರರ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಇದೆಲ್ಲವನ್ನ ಆಲಿಸಿ ಕೊನೆಗೆ ಆಗಸ್ಟ್ 29ರವರೆಗೆ ಯಾವುದೇ ಆದೇಶ ಅಥವಾ ವಿಚಾರಣೆಯನ್ನ ನಡೆಸುವಂತಿಲ್ಲ ಅಂತ ತಡೆಯನ್ನ ಕೊಟ್ಟಿದೆ. ಆಗಸ್ಟ್ 21ರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇಫ್, ಅರ್ಥಾತ್ ಅವರ ವಿರುದ್ಧ ಯಾವುದೇ ಎಫ್ಐಆರ್ಗಳು ದಾಖಲಾಗಲ್ಲ. ನಾಳೆ ಒಂದು ಆದೇಶ ಬಂದು ಆದೇಶ ಅವರ ವಿರುದ್ಧವಾಗಿ ಇದ್ದು ಎಫ್ಐಆರ್ ದಾಖಲಾಗಿದ್ರೆ ಅದನ್ನ ತನಿಖೆಗೆ ಒಪ್ಪಿಸಬಹುದಾದ ಸಾಧ್ಯತೆಗಳಿತ್ತು. ಅದರಿಂದ ಸದ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಸಿಎಂ ಅಂತ ಹೇಳಬಹುದು. ಅದು ಕೂಡ 29ನೇ ತಾರೀಕಿನವರೆಗೆ ತಾತ್ಕಾಲಿಕವಾಗಿ. ಈ ವಿಚಾರಣೆಯನ್ನ 29ರವರೆಗೆ ನಡೆಸುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಕಾರಣ ಇವತ್ತು ವಾದ ಪ್ರತಿವಾದವನ್ನ ಆಲಿಸಲಾಯಿತು. ಮಧ್ಯಂತರ ಆದೇಶವನ್ನ ಕೊಡಬೇಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ರು ವಕೀಲರು. ಅಂದ್ರೆ ದೂರುದಾರರ ಪರ ಇಬ್ಬರು ವಕೀಲರು ಕೂಡ ವಾದವನ್ನ ಮಾಡಿದ್ರು. ಜೊತೆಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಧ್ಯಂತರ ಆದೇಶ ಕೊಡಬೇಡಿ, ರಾಜ್ಯಪಾಲರ ಒಂದು ನಿರ್ಧಾರ ಸರಿಯಾಗೇ ಇದೆ ಅನ್ನೋದು ಅವರ ಒಂದು ವಾದವಾಗಿದೆ. ರಾಜ್ಯಪಾಲರು ವಿವೇಚನಾ ರಹಿತ ಆದೇಶವನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ತರಾತುರಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದು ಏಕಪಕ್ಷೀಯ ನಿರ್ಧಾರ. ಈಗಾಗಲೇ ರಾಜ್ಯಪಾಲರ ಬಳಿ ಸುಮಾರು ಕೇಸ್ಗಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಕೇಸ್ಗಳು ಅನ್ನೋದನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಆಯಿತು. ಆದರೆ ಅವರು ಯಾರ ವಿಷಯದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ. ಕೇವಲ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತ್ರ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಅವರ ವ್ಯಾಪ್ತಿಗೆ ಬರೋದಿಲ್ಲ. ತರಾತುರಿಯ ನಿರ್ಧಾರ ಅನ್ನೋದು ಸ್ಪಷ್ಟವಾಗಿದೆ. ಇದು ಮೊದಲೇ ನಿರ್ಧಾರವಾಗಿತ್ತು. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನೋದು ಇದು ರಾಜ್ಯಪಾಲರು ಎಲ್ಲೋ ಕೈಗೊಂಬೆ ಹಾಗೆ ವರ್ತಿಸ್ತಾ ಇದ್ದಾರೆ ಅನ್ನುವಂತ ಹಲವಾರು ವ್ಯಾಖ್ಯಾನಗಳನ್ನ ಮಾಡಲಾಯಿತು. ಆಗಸ್ಟ್ 29ರವರೆಗೆ ಸಿಎಂ ಸೇಫ್. ಹೇಗೆ ಅಂದ್ರೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಅಂದ್ರೆ 29ರವರೆಗೂ ಯಾವುದೇ ವಿಚಾರಣೆ ಅಥವಾ ಆದೇಶವನ್ನ ಕೊಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಆದೇಶವನ್ನ ಕೊಟ್ಟಿರುವಂತಹದ್ದು. ಸೊ ಹಾಗಾಗಿ ನಾಳೆ ನಾಡಿದ್ದು ಏನು ಆದೇಶ ಬರೋದಿತ್ತು, ವಿಚಾರಣೆ ನಡೆಯೋದಿತ್ತು, ಇದೆಲ್ಲವೂ ಕೂಡ ಹೋಲ್ಡ್ ಆಗುತ್ತೆ ಆಗಸ್ಟ್ 29ರವರೆಗೂ. ಅಲ್ಲಿಯವರೆಗೂ ವಿಚಾರಣೆಗಳನ್ನ ನಡೆಸುವಂತಿಲ್ಲ ಅಂತ ಹೇಳಿ ಮುಂದೂಡಿಕೆಯನ್ನ ಮಾಡಿರೋದು. ಆ ಕಾರಣಕ್ಕಾಗಿ ಸದ್ಯ ಬೀಸೋ ದೊಣ್ಣೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾರಾಗಿದ್ದಾರೆ ತಾತ್ಕಾಲಿಕವಾಗಿ ಅಂತ ಹೇಳಬಹುದಾಗಿದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಬರೋದಿತ್ತು. ಆ ಒಂದು ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಅವರು ದಾಖಲು ಮಾಡಿದ್ರು. ಅದರ ಆದೇಶ ಬರೋದಿತ್ತು. ಆ ಆದೇಶ ಏನಾಗುತ್ತೆ ಅನ್ನೋದರ ಆಧಾರದ ಮೇಲೆ ಇವತ್ತು ವಾದವನ್ನ ಮಾಡಲಾಯಿತು. ಏನೋ ಒಂದು ತೀರ್ಪು ಕೊಡಿ, ರಾಜ್ಯಪಾಲರ ಆದೇಶ ಏನಿದೆ ಇದನ್ನ ಪ್ರಶ್ನಿಸಿ ಇವತ್ತು ಅರ್ಜಿಯನ್ನ ಹಾಕೊಂಡಿದ್ರು. ಅದರ ಸುದೀರ್ಘ ವಾದ ಪ್ರತಿವಾದ ಆಯಿತು. ಏನೋ ಒಂದು ತೀರ್ಪು ಕೊಡಿ ಅಂತ ಬಯಸಿದ್ರು. ಆದ್ರೆ ಹಾಗೆ ಏಕಾಏಕಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಹೇಳಿ ಎಲ್ಲರ ವಾದವನ್ನು ಕೂಡ ಕೇಳಬೇಕು, ಎಲ್ಲರ ಆಕ್ಷೇಪಣೆಗಳನ್ನು ಕೂಡ ಕೇಳಬೇಕು ಅಂತ ಕೋರ್ಟ್ ಗಮನಕ್ಕೆ ಎಲ್ಲರೂ ಕೂಡ ಕೋರಿದ್ರು. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಈಗ ಸದ್ಯ ಹೈಕೋರ್ಟ್ನಲ್ಲಿ ತಡೆಯನ್ನ ಕೊಡಲಾಗಿದೆ. ನಾಳೆ ಆದೇಶ ಪ್ರಕಟ ಆಗಲ್ಲ. ನಾಳಿನ ಆದೇಶ ಏನಾಗ್ಬಿಡಬಹುದು ಅಂತ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದದಲ್ಲಿ ಪ್ರಸ್ತಾಪ ಮಾಡ್ತಾ ಏನೋ ಒಂದು ತೀರ್ಪನ್ನ ಕೊಡಿ ಅಂತ ಕೋರಿದ್ರು. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಹೋಲ್ಡ್ ಅನ್ನ ಮಾಡಿದ್ದಾರೆ. ಆಗಸ್ಟ್ 29ರವರೆಗೆ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಈಗಾಗಲೇ ರಾಜ್ಯಪಾಲರು ಕೊಟ್ಟಿರುವಂತಹ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಈ ಎರಡು ಕೇಸ್ಗಳು ಕೂಡ ಕೋರ್ಟ್ಗೆ ಹೋಗಿತ್ತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಕೂಡ ಆಗಿತ್ತು. ಒಂದರ ಆದೇಶವೂ ಕೂಡ ಬಾಕಿ ಇತ್ತು.